ಹ್ಯಾಶ್ ಪದಾರ್ಥಗಳೇ ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ನಲ್ಲಿ ಖಾಲಿರುವ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇದ್ದು ನೋಡಿರಿ, ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಪ್ರಾರಂಭವಾಗೋದು 15/1/2026 ಪ್ರಾರಂಭವಾಗಿ ಕೊನೆ ದಿನಾಂಕ ನೋಡಿರಿ 4/2/2026 ನಿಮ್ಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶವನ್ನು ನೀಡಿರ್ತಾರೆ. ಮತ್ತು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ್ ಯಾವ ರೀತಿ ಐತತ್ತೆ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ತಾರಾಪುರ ಆಟೋಮೆಟಿಕ್ ಪವರ್ ಸ್ಟೇಷನಲ್ಲಿ ಖಾಲಿ ಇರುವ ವಿವಿಧ ರೀತಿಯ ಹುದ್ದೆಗಳು ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂತ ನೋಡೋಣ. ನೋಡಿರಿ, ಮೊದಲನೇದಾಗಿ ಬಂದ್ಬಿಟ್ಟು ಸೈಂಟಿಫಿಕ್ ಅಸಿಸ್ಟೆಂಟ ಸಿವಿಲ್ ಹುದ್ದೆ ಆಗಿದ್ದು ನೋಡಿರಿ, ಇದರಲ್ಲಿ ಬ್ಯಾಕ್ಲಾಗ್ ಮತ್ತು ಕರೆಂಟ್ ಅಂತೇಳಿ ಅಂದರೆ ಬ್ಯಾಕ್ಲಾಗ್ ಅಂದರೆ ಉಳಿದ ಹುದ್ದೆಗಳಾಗಿರ್ತವೆ. ಕರೆಂಟ್ ಅಂದರೆ ಈಗ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳಾಗಿರ್ತವೆ. ನೋಡಿರಿ, ಇದರಲ್ಲಿ OBC ಅವರಿಗೆ ಮಾತ್ರ ಒಂದು ವೇಕೆನ್ಸಿ ಖಾಲಿ ಐತಿ ಮತ್ತು UR ಕ್ಯಾಂಡಿಡೇಟ್ಗೆ ಒಂದು ವೇಕೆನ್ಸಿ ಖಾಲಿ ಐತಿ. ಟೋಟಲ್ ಆಗಿ 2 ವೇಕೆನ್ಸಿ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಸಿವಿಲ್ ಹುದ್ದೆ ಖಾಲಿ ಐತಿ. ಅದೇ ರೀತಿ ಎರಡನೇ ಹುದ್ದೆ ನೋಡೋದಾದರೆ ನೋಡಿರಿ, ಸ್ಟಿಪೆಂಡರಿ ಟ್ರೈನಿ ಅಥವಾ ಸೈಂಟಿಫಿಕ್ ಅಸಿಸ್ಟೆಂಟ ಹುದ್ದೆ AC ಅಭ್ಯರ್ಥಿಗಳಿಗೆ ಪ್ರಸ್ತುತ 2 ಹುದ್ದೆಗಳು, STಗೆ 1, ಇನ್ನು OBC ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಐತಿ. ಇನ್ನು EWS 1, UR ಅಭ್ಯರ್ಥಿಗಳಿಗೆ 5 ವೇಕೆನ್ಸಿ ಮತ್ತು ಪ್ರಸ್ತುತ ಕರೆಂಟ್ ಅಂದರೆ 10 ವೇಕೆನ್ಸಿ ಖಾಲಿ ಇದ್ದು, ಇನ್ನು ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ನೋಡಿರಿ, ಇವು OBCಗೆ 2 ಹುದ್ದೆ ಖಾಲಿ ಇದ್ದು ಟೋಟಲಾಗಿ ಬ್ಯಾಕ್ಲಾಗ್ ಹುದ್ದೆಗಳು 2 ಇವೆ. ಇನ್ನು ಅದೇ ರೀತಿ ಮೂರನೇದು ನೋಡೋದಾದರೆ ಸ್ಟಿಪೆಂಡರಿ ಟ್ರೈನಿ ಟೆಕ್ನಿಷಿಯನ್ ಹುದ್ದೆ ಖಾಲಿ ಇದ್ದು ಇದರಲ್ಲಿ ಯಾವ ರೀತಿ ವೇಕೆನ್ಸಿಗಳು ಖಾಲಿ ಇದಾವೆ ಅಂದ್ರೆ ನೋಡಿರಿ, ಕರೆಂಟ್ ಅಂದರೆ ಪ್ರಸ್ತುತ 15 ವೇಕೆನ್ಸಿ, AC ಅಭ್ಯರ್ಥಿ ST 12, ಇನ್ನು OBC ಅಭ್ಯರ್ಥಿಗಳಿಗೆ 5 ವೇಕೆನ್ಸಿ, EWS 8, ಇನ್ನು UR ಅಭ್ಯರ್ಥಿಗಳಿಗೆ 43 ವೇಕೆನ್ಸಿ. ಟೋಟಲ್ ಆಗಿ ಇಲ್ಲಿ 83 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಬ್ಯಾಕ್ಲಾಗ್ ಹುದ್ದೆಗಳು ಯಾವುದೇ ರೀತಿ ಖಾಲಿ ಇಲ್ಲ. ಇನ್ನು ನೋಡಿರಿ, 4ನೇ ಹುದ್ದೆ ಎಕ್ಸ್ರೇ ಟೆಕ್ನಿಷಿಯನ್ ಹುದ್ದೆ ಖಾಲಿ ಇದ್ದು ಇದರಲ್ಲಿ OBC ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಮತ್ತು UR ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಖಾಲಿ ಇದ್ದು ಟೋಟಲಾಗಿ 2 ವೇಕೆನ್ಸಿಗಳು ಪ್ರಸ್ತುತ ಖಾಲಿ ಇದ್ದಾವೆ. ಅದೇ ರೀತಿ 5ನೇ ಹುದ್ದೆ ಅಸಿಸ್ಟೆಂಟ್ ಜನರಲ್ 1 ಹುದ್ದೆ ಇದರಲ್ಲಿ 1 ವೇಕೆನ್ಸಿ ST ಅಭ್ಯರ್ಥಿಗಳಿಗೆ, OBC 2, ಇನ್ನು EWS ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ, ಇನ್ನು UR ಅಭ್ಯರ್ಥಿಗಳಿಗೆ 2 ವೇಕೆನ್ಸಿ. ಟೋಟಲಾಗಿ ಅಸಿಸ್ಟೆಂಟ್ ಜನರಲ್ 1 ಹುದ್ದೆ ಇದರಲ್ಲಿ 6 ವೇಕೆನ್ಸಿಗಳು ಖಾಲಿ ಇರ್ತವೆ. ಅದೇ ರೀತಿ 6ನೇ ಹುದ್ದೆ ಆಗಿದ್ದು ಅಸಿಸ್ಟೆಂಟ್ ಜನರಲ್ 1 ಫೈನಾನ್ಷಿಯಲ್ ಮತ್ತು ಅಕೌಂಟ್ ಒಳಗೆ ನೋಡಿರಿ, OBC ಅಭ್ಯರ್ಥಿಗಳಿಗೆ 1, EWS 1, UR ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ. ಟೋಟಲಾಗಿ 3 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದೇ ರೀತಿ ಬ್ಯಾಕ್ಲಾಗ್ನಲ್ಲಿ SC ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಖಾಲಿ ಐತಿ, ಅಸಿಸ್ಟೆಂಟ್ ಜನರಲ್ ಫೈನಾನ್ಷಿಯಲ್ ಮತ್ತು ಅಕೌಂಟೆಂಟ್ ಹುದ್ದೆ. ಇನ್ನು ಅದೇ ರೀತಿ ST ಒಳಗೆ 1 ವೇಕೆನ್ಸಿ ಖಾಲಿ ಐತಿ. ಟೋಟಲಾಗಿ 2 ವೇಕೆನ್ಸಿ ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಉಳಿದ ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿ 7ನೇದಾಗಿ ನೋಡೋದಾದರೆ ಅಸಿಸ್ಟೆಂಟ್ ಜನರಲ್ ಪ್ರಸ್ತುತ OBC ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಖಾಲಿ ಐತಿ. ಅದೇ ರೀತಿ UR ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ ಖಾಲಿ ಇದ್ದು ಟೋಟಲಾಗಿ 2 ವೇಕೆನ್ಸಿ ಪ್ರಸ್ತುತ ಖಾಲಿ ಇದ್ದು, ಇನ್ನು ಉಳಿದ ಹುದ್ದೆಗಳು ಅಂತೇಳಿ ಬ್ಯಾಕ್ಲಾಗ 1 ವೇಕೆನ್ಸಿ, ST ಅವರಿಗೆ OBC 1, ಟೋಟಲಾಗಿ 2 ಬ್ಯಾಕ್ಲಾಗ್ ಹುದ್ದೆಗಳು ಅದಾವೆ. ನೋಡಿರಿ, ಟೋಟಲಾಗಿ 10 ವೇಕೆನ್ಸಿಯಲ್ಲಿ ಪ್ರಸ್ತುತ ಹುದ್ದೆಯಲ್ಲಿ 4 ವೇಕೆನ್ಸಿಯನ್ನು PW ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದ್ದು ಮತ್ತು 6 ಬ್ಯಾಕ್ಲಾಗ್ ಹುದ್ದೆಗಳನ್ನು PW ಅಭ್ಯರ್ಥಿಗಳಿಗೆ ರಿಸರ್ವೇಷನನ್ನು ನೀಡಲಾಗಿದೆ. ನೋಡಿರಿ, ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಪ್ರಾರಂಭವಾಗೋದು 15/1/2026 10 ಗಂಟೆಗೆ ಪ್ರಾರಂಭ ಆಗ್ತದೆ ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 4 ಫೆಬ್ರವರಿ 2026 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಪ್ಲಿಕೇಶನನ್ನು ಅಫಿಷಿಯಲ್ ವೆಬ್ಸೈಟ್ ಅದ www.npcilcareers.co.in ಹೋಗಿ ಅಪ್ಲಿಕೇಶನನ್ನು
ಹಾಕ್ಬೋದಾಗಿರ್ತದೆ. ಮತ್ತು ನಿಮಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ವಿಸಿಟ್ ಕೊಟ್ಟರೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.